ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣ. ಹೌದು ಸ್ನೇಹಿತರ, 29ನೇ ಅಂದರೆ ಇದೇ ಫೆಬ್ರವರಿ ತಿಂಗಳ ಹಣ. ಸೊ ಹಿಂದಿನ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಆಲ್ರೆಡಿ 28 ಕೂಡ ಪ್ರಾರಂಭವಾಗಿದೆ. ಈಗಾಗಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಧಾರವಾಡ, ಯಾದಗಿರಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಡಗು ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬರಲಿದೆ, ಎಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅದನ್ನು ಕೂಡ ಹೇಳ್ತೀನಿ. ಈಗ ಮುಖ್ಯವಾಗಿ ಈ 29ನೇ ಕಂತಿನ ಹಣ, ಫೆಬ್ರವರಿ ತಿಂಗಳ ಹಣ ಈ 18 ಜಿಲ್ಲೆಗಳಿಗೆ ನಾಳೆ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಸೊ ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಜೊತೆಗೆ ಬರೀ ಈ 2 ಕಂತುಗಳಷ್ಟೇ ಅಲ್ಲ, ಸತತವಾಗಿ ನಿಮಗೆ 5 ಕಂತುಗಳು ಬರಬೇಕಾಗಿತ್ತು, ಅವೆಲ್ಲವೂ ಕೂಡ ಬರ್ತಾ ಇದೆ. ಅದರ ಬಗ್ಗೆನೂ ಕೂಡ ವಿಚಾರಣೆ, ಚರ್ಚೆ ಮಾಡೋಣ. ಸೊ ವಿಡಿಯೋನ ನೀವು ಈ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 5 ಕಂತುಗಳು ಬರಬೇಕು. ಸೊ ನಿಮಗೆ ಗೊತ್ತಿರುವಂತೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ, ಜೊತೆಗೆ 29 ಅಂದರೆ ಫೆಬ್ರವರಿ ತಿಂಗಳ ಹಣ. ಇನ್ನು ಮಾರ್ಚ್ ಕೂಡ ಮುಗಿದೋಗಿದೆ. ಹೀಗಾಗಿ 30ನೇ ಕಂತಿನ ಹಣ ಕೂಡ ಬರಬೇಕು. ಸೊ 3 ತಿಂಗಳ ಹಣ ಬರಬೇಕಾಗಿದೆ. ಇದನ್ನು ಹೊರತುಪಡಿಸಿ ಇನ್ನೂ 2 ಕಂತುಗಳು, ಅಂದರೆ ಇನ್ನು ಮುಂದೆ ಬರ್ತಕ್ಕಂತಹ ಕಂತುಗಳಲ್ಲ, ಹಿಂದೆ ಉಳಿದಿರತಕ್ಕಂತಹ ಕಂತು. ಹೋದ 2025ರ ಪ್ರಾರಂಭದಲ್ಲಿನೇ ಪೆಂಡಿಂಗ್ ಉಳಿದುಬಿಟ್ಟಿತ್ತು. 26 ನವೆಂಬರ್ ತಿಂಗಳ ಹಣ, 28 ಡಿಸೆಂಬರ್ ತಿಂಗಳ ಹಣ. ಸೊ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, 2 ತಿಂಗಳ ಹಣ ಕೂಡ ಜಮಾ ಆಗಿ ಕ್ಲಿಯರ್ ಆಗಿದೆ ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ. ಇನ್ನು 3 ಕಂತುಗಳ ಜೊತೆಗೆ ಹೋದ ವರ್ಷದ ಪ್ರಾರಂಭದಲ್ಲಿನೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಆ 2 ಕಂತುಗಳನ್ನು ನೀವು ಕೊಡಲೇಬೇಕು ಅನ್ನುವಂತಹ ಮಾಹಿತಿಯನ್ನು, ಚರ್ಚೆಯನ್ನು BJP ನಾಯಕರು ಆಕ್ರೋಶವನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಹಾಕ್ತಾರೆ. ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಇದನ್ನು ಮತ್ತೆ ರಿಪೀಟ್ ಮಾಡೋದೇನು ಬೇಡ, ಶಾರ್ಟ್ ಆಗಿ ನಾನು ಹೇಳ್ಬಿಡ್ತೀನಿ. 2 ಕಂತುಗಳನ್ನ ಪೆಂಡಿಂಗ್ ಉಳಿಸಿದ್ರಲ್ವ, ಮೊದಲಿಗೆ ಏನು ಒಪ್ಕೊಳ್ಳೋದಿಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಅದನ್ನು ಕೊಟ್ಟಿರೋದಿಲ್ಲ. ಸೊ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ಯಾವಾಗ ಕೊಡ್ತೀರಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾರೆ, ಹೌದು ಪೆಂಡಿಂಗ್ ಉಳಿದಿದೆ, ನಾನು ಮುಂದಿನ ದಿನಗಳಲ್ಲಿ ಇವುಗಳನ್ನು ಸರಿಪಡಿಸ್ತೀನಿ. ಇಷ್ಟೆಲ್ಲ ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ ಅಂತ ಹಣಕಾಸು ಇಲಾಖೆಯ ಮೇಲೆ ಆರೋಪ ಹಾಕಿಬಿಡ್ತಾರೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸನ್ನು ಕಳಿಸ್ತೀನಿ, ಆದರೆ ಹಣಕಾಸು ಇಲಾಖೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಮಾಡೋದಿಲ್ಲ, ದುಡ್ಡನ್ನು ಕಳಿಸುವುದಿಲ್ಲ. ಹೀಗಾಗಿ ನಾವು ಎಲ್ಲಿಂದ ದುಡ್ಡು ಕೊಡಬೇಕು, ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ ಅಂತ ಆರೋಪವನ್ನು ಹಾಕ್ತಾರೆ. ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಬಹಳಷ್ಟು ಪ್ರೆಷರ್ ಬಿಲ್ಡ್ ಆಗುತ್ತೆ. ಸರಿಯಾದ ಟೈಮ್ಗೆ ದುಡ್ಡು ಕೊಡಲೇಬೇಕನ್ನುವಂತಹ ಒಂದು ಒತ್ತಾಯ ಹೇರಲಾಗತ್ತೆ. ಯಾಕಂದರೆ ಮಾರ್ಚ್ ಮುಗಿತಂದರೆ ಏಪ್ರಿಲ್ನಲ್ಲಿ ನೋಟಿಸ್ ಕಳಿಸಲಾಗುತ್ತೆ. ಪ್ರಾರಂಭದಲ್ಲಿ ಮಾರ್ಚ್ ತಿಂಗಳಲ್ಲಿ ದುಡ್ಡು ಕೊಡಬೇಕು, ಮಾರ್ಚ್ ತಿಂಗಳದು ಇಂತಿಷ್ಟು ಮಹಿಳೆಯರಿದ್ದಾರೆ, ಇಂತಿಷ್ಟು ಖರ್ಚು ವೆಚ್ಚ ಇದೆ ಈ ಯೋಜನೆಯಲ್ಲಿ ಅಂತ ಕಳಿಸ್ಬೇಕಾಗತ್ತೆ. ಕಳಿಸಿದ್ರೂ ಸಹಿತ ದುಡ್ಡನ್ನು ಕಳಿಸೋದಿಲ್ಲವಂತೆ. ಹೀಗಾಗಿ 4-5 ಕಂತು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಇದ್ದದ್ದೆಲ್ಲದ್ದೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಬರ್ತಾ ಇತ್ತು. ಸೊ ಹೀಗಾಗಿ ಹಣಕಾಸು ಇಲಾಖೆಯ ಏನು ಮಾಡಿದೆ ಅನ್ನುವಂಥದ್ರ ಬಗ್ಗೆ ಬಹಿರಂಗ ಪಡಿಸ್ತಾರೆ ಮಾಹಿತಿಯನ್ನು. ಸೊ ಹೀಗಾಗಿ ಹಣಕಾಸು ಇಲಾಖೆಯು ಕೂಡ ಸತತವಾಗಿ ಎಲ್ಲ ದುಡ್ಡುಗಳನ್ನು, ಎಲ್ಲ ಕಂತುಗಳನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತೆ. 24, 25 ಹಾಗೆ 26 ಜೊತೆಗೆ 27ನೇ ಕಂತಿನ ಹಣದವರೆಗೂ ಕೂಡ ಸರಿಯಾಗಿ ದುಡ್ಡನ್ನು ಜಮಾ ಮಾಡ್ತು ಇಲ್ಲಿವರೆಗೂ ಕೂಡ. ಈಗ ಮತ್ತೆ 28ನೇ ಕಂತಿನ ಹಣ ಕೂಡ ಕೊಟ್ಟಿದೆ. ಜೊತೆಗೆ 29ನೇ ಕಂತು ಅಂದರೆ ಫೆಬ್ರವರಿ ತಿಂಗಳ ಹಣ ಕೂಡ ಕೊಡ್ತಾ ಇದೆ. ಸೊ ಎಲ್ಲ ಕಂತುಗಳು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಈ 5 ಕಂತುಗಳು ಅಂದರೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಈ ವರ್ಷದ 3 ತಿಂಗಳ ಹಣ ಜನವರಿ, ಫೆಬ್ರವರಿ, ಮಾರ್ಚ್. ಸೊ 5 ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಇನ್ನು ಈ ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ ಬರುತ್ತೆ, ಮೇದು ಜೂನ್ನಲ್ಲಿ. ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನವನ್ನು ಕೊಡುವ ಹಾಗೆ ದುಡ್ಡನ್ನು ನಾನು ಕೊಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು. ಅಂದರೆ ಫೆಬ್ರವರಿನಲ್ಲಿ ನಾವು ದುಡಿಮೆ ಮಾಡಿದ್ರೆ ಮಾರ್ಚ್ನಲ್ಲಿ ಪಡ್ಕೊಳ್ತೀವಿ ವೇತನವನ್ನು, ಮಾರ್ಚ್ನಲ್ಲಿ ದುಡಿಮೆ ಮಾಡಿದ್ದು ಅದೇ ರೀತಿಯಾಗಿ ಏಪ್ರಿಲ್ನಲ್ಲಿ ಪಡ್ಕೊಳ್ತೀವಿ, ಏಪ್ರಿಲ್ನಲ್ಲಿ ದುಡಿಮೆ ಮಾಡಿದ್ದು ಮೇನಲ್ಲಿ, ಮೇದು ಜೂನ್ನಲ್ಲಿ, ಜೂನ್ದು ಜುಲೈನಲ್ಲಿ. ಈ ರೀತಿಯಾಗಿ ವೇತನ ಹೇಗೆ ಜಮಾ ಆಗುತ್ತೋ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ನಾವು ಕೊಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು. ಹೀಗಾಗಿ 5 ಕಂತುಗಳನ್ನು ಕೂಡ ನಿಮಗೆ ಸತತವಾಗಿ ಬಿಡುಗಡೆ ಮಾಡಲಾಗತ್ತೆ. ಒಟ್ಟಿಗೆ ಸತತವಾಗಿ 10,000 ದುಡ್ಡನ್ನು ಜಮೆ ಮಾಡಲಾಗತ್ತೆ.
ಹೌದು, 5 ಕಂತುಗಳನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ 29ನೇ ಕಂತಿನ ಹಣ ಕೂಡ ನಾಳೆ 18 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದ್ದು, ಯಾವ್ಯಾವ ಜಿಲ್ಲೆಗಳು, ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ದುಡ್ಡು ಬರಲಿದೆ, ಸೊ ಇದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮುಖ್ಯವಾಗಿ ಯಾವುದೇ ಒಂದು ಕಂತುಗಳು ಪ್ರಾರಂಭವಾಗಿದ್ದೇ ಆದರೆ ಮೊಟ್ಟ ಮೊದಲಿಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಜಮಾ ಆಗುತ್ತೆ. ಸೊ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದೀನಿ. ಯಾಕಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಂದರೆ ಅಲ್ಲಿಂದ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗತ್ತೆ. ಅವು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಅಲ್ಲಿ ದುಡ್ಡು ಕಳಿಸಿದ ತಕ್ಷಣ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿ ಉಳಿದಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಡೆಬಿಟ್ ಟ್ರೆಸರಿಗೆ ಪುಷ್ ಮಾಡಲಾಗುತ್ತೆ. ಡೆಬಿಟ್ ಟ್ರೆಸರಿಗೆ ಪುಷ್ ಮಾಡಿದ ದುಡ್ಡನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಲಾಗತ್ತೆ. ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಒಂದು ಖಾತೆಗಳಿಗೆ ಮೊದಲು ಟ್ರಯಲ್ ಮಾಡ್ತವೆ. ಆ ಟ್ರಯಲ್ ಮಾಡೋದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ. ಯಾಕಂದರೆ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ವ, ಅಲ್ಲಿ ಟ್ರಯಲ್ ನಡೆಯುತ್ತೆ. ಅಲ್ಲಿ ಟ್ರಯಲ್ ನಡೆದ ತಕ್ಷಣ ತಾಂತ್ರಿಕ ದೋಷ ಆಗುತ್ತೋ ಇಲ್ವೋ ನೋಡ್ತಾರೆ. ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲವಾದಲ್ಲಿ ನಿಮ್ಮ ಖಾತೆಗಳಿಗೆ ಸರಿಯಾದ ದುಡ್ಡು ಕೊಡ್ಲಾಕತ್ತೆ. ಈಗ ಸದ್ಯಕ್ಕಂತೂ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲ. ಸೊ ಹೀಗಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ 2 ಜಿಲ್ಲೆಗಳನ್ನು ಸೇರಿದಂತೆ ಬೆಳಗಾವಿ, ವಿಜಯನಗರ, ಕೋಲಾರ, ಅದೇ ರೀತಿಯಾಗಿ ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಉಡುಪಿ, ಬೀದರ, ಕೊಪ್ಪಳ, ಇನ್ನು ಹಲವಾರು ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಸೊ ನಿಮ್ಮ ಜಿಲ್ಲೆನೂ ಕೂಡ ಈ ಜಿಲ್ಲೆಗಳಲ್ಲಿ ಇದ್ದಿದ್ದೆ ಆದರೆ ನಿಮಗೂ ಕೂಡ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಈ ದುಡ್ಡನ್ನು ಜಮೆ ಮಾಡಲಾಗತ್ತೆ ಸ್ನೇಹಿತರೆ. ಎಲಿಜಿಬಿಲಿಟಿ ಹೊಂದಿದ್ದೆ ಆದರೆ ಮುಗಿದೋಯಿತು. ಯಾಕಂದರೆ ಈಗ ಮತ್ತೆ ತಾಂತ್ರಿಕ ದೋಷದಿಂದ GST ಫೇರ್ ಅಂತಲೂ ಕೂಡ ಸಾಕಷ್ಟು ಫಲಾನುಭವಿಗಳದ್ದು ಬರ್ತಾ ಇದೆ. GST ಫೇರ್ ಅಂದರೆ ಈಗ ತಾಂತ್ರಿಕ ದೋಷದಿಂದ ಬಂದಿರತಕ್ಕಂಥದ್ದು. ಅದು ಅಂದರೆ ನೀವು ಯಾವುದೇ ಪ್ರಾಬ್ಲಮ್ದಿಂದ ಬಂದಿರತಕ್ಕಂಥದ್ದಲ್ಲ. ಈಗ ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರುತ್ತೆ, ಬಡ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರುತ್ತೆ. ಅದರಲ್ಲಿ ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದೀರಿ, ರೇಷನ್ಸ್ ಕಾರ್ಡ್ಗಳಿಗೆ ಅರ್ಹತೆಯನ್ನು ಹೊಂದಿಲ್ಲ ನೋಡಿ, ಅವರನ್ನು ಈ ಯೋಜನೆಯಿಂದ ತೆಗೆದುಹಾಕಲಾಗತ್ತೆ. ದುಡ್ಡು ಶ್ರಮ ಆಗೋದಿಲ್ಲ. ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ತೀರಿ, ನಿಮ್ಮ ಜೀವನವನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ನಡೆಸ್ತಾ ಇರ್ತೀರಿ, ಅಂಥವ್ರಿಗೆ ಏನು ತೊಂದರೆ ಇಲ್ಲ. ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಮತ್ತೆ ಜಮಾ ಆಗುತ್ತೆ. ಸೊ ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ. ಇದು ತಾಂತ್ರಿಕ ದೋಷದಿಂದ ಆಗಿರ್ತಕ್ಕಂತಹ ಪ್ರಾಬ್ಲಮ್ಮು. ಇದನ್ನು ನೀವು ಖುದ್ದಾಗಿ ಸರಿಪಡಿಸ್ಕೊಳ್ಳುವಂತೇನಿಲ್ಲ. ಅಂದರೆ ನೀವು ಡಾಕ್ಯುಮೆಂಟ್ಸ್ ಅಲ್ಲಿ ಕೊಡಬೇಕು ಅಥವಾ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಈ ರೀತಿ ನಾವು ಟ್ಯಾಕ್ಸ್ ಪೇ ಮಾಡೋದಿಲ್ಲ, GST ಪೇ ಮಾಡೋದಿಲ್ಲ, ನಮಗೊಂದು ಇದನ್ನು ಕೊಡಿ, ಪ್ರಿಂಟ್ ಕೊಡಿ, ಹಾಗೆ ಹೀಗೆ ಇದೇನು ಕೇಳುವಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು ಎಲ್ಲೋ ಕೇಳಿರ್ತೀರಿ, ಅದೇನು ಮಾಡುವಂಥದ್ದೇನಿಲ್ಲ. ಖುದ್ದಾಗಿ ಸರ್ಕಾರವೇ ವೆರಿಫಿಕೇಷನ್ ಮಾಡುತ್ತೆ, ಅದೇ ಸರಿಪಡಿಸ್ಕೊಳ್ಳುತ್ತೆ, ಅದೇ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಮಾಡುತ್ತೆ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು. ಈ KYC ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಏನೇ ತೊಂದರೆ ಇದ್ದರೆ ಅದನ್ನು ನೀವೇ ಖುದ್ದಾಗಿ ಸರಿಪಡಿಸ್ಕೊಳ್ಬೇಕಷ್ಟೇ. ಓಕೆನಾ? ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕಂತೂ ಧನ್ಯವಾದ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.